ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನನ್ ಬಂಗಾರ ಕಣಮ್ಮ, ನೀನು ಎಷ್ಟು ಲಕ್ಷಣವಾಗಿ ಕಾಣಿಸ್ತಿದೀಯ ಗೊತ್ತಾ? ಅಜ್ಜಿ, ನಿಂಗೇನ್ ಗೊತ್ತಾ, ನಾನು ಹುಟ್ಟಾಗಿಂದಾನು ಬ್ಯೂಟಿ ಕ್ವೀನೇ. ನಾನು ಡೆಲಿವರಿ ಮಾಡಿದ ಡಾಕ್ಟ್ರು ಅಯ್ಯೋ ಈ ಮಗು ಏನ್ ಮುದ್ದಾಗಿದೆ, ನಮ್ಗೆ ಕೊಡಿ ಅಂತ ಹೇಳಿದ್ರಂತೆ. ಆಗ ನಮ್ಮ ಅಪ್ಪ ಅಮ್ಮ ಇಲ್ಲಪ್ಪ ಇವಳು ನಮ್ಮ ಮನೆ ಮಹಾಲಕ್ಷ್ಮಿ, ಆಗೆಲ್ಲ ಕೊಡಕ್ಕಾಗಲ್ಲ ಅಂತ ಹೇಳಿದ್ರಂತೆ. ಅವ್ರ ಮನೆ ಮಹಾಲಕ್ಷ್ಮಿನ ನಮ್ಮನೆ ಕೊಟ್ಬಿಟ್ಟಿದಾರಲ್ಲ, ಇದಕ್ಕಿಂತ ಪುಣ್ಯ ಏನ್ ಬೇಕು? ಅಜ್ಜಿ, ನಾನಿವತ್ತು ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ. ನನ್ ಬೆನ್ಗೆ ಏನಾದ್ರೂ ರೆಕ್ಕೆ ಕಟ್ಟಿದ್ರೆ ನಾನು ಹಾರ್ ಬಿಡ್ತಿದ್ದೆ ಅನ್ಸುತ್ತೆ. ನನ್ನ ಲೈಫಲ್ಲಿ ನನ್ಗೆ ಇದೇ ಬೇಕು, ಈ ಥರನೇ ಆಗಬೇಕು ಅಂತ ನಾನು ಯಾವತ್ತೂ ಬಯಸಿಲ್ಲ ಅಜ್ಜಿ. ಆ್ಯಕ್ಟ್ರ್ ಆಗಬೇಕು ಅಂತ ಅಂದ್ಕೊಂಡಿದ್ದು ಕೂಡ ನಮ್ಮ ಮನೆಗೆ ಒಳ್ಳೇದಾಗುತ್ತೆ ಅಂತ ಒಂದೇ ಒಂದು ಕಾರಣಕ್ಕೆ. ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಏನಾದರೂ ಬಯಸಿದ್ದೀನಿ ಅಂದರೆ ಅದು ನಿಮ್ಮ ಮಗನ ಮಾತ್ರ. ಅವ್ರು ನನ್ನ ಕುತ್ತಿಗೆಯಿಂದ ತಾಳಿ ಕಿತ್ತು ಹಾಕಿದಾಗ ಇಂಥ ಜೀವನ ಬೇಕಾ, ನಾನು ಬದುಕಿದ್ದು ವ್ಯರ್ಥ ಅಂತ ಅನ್ಸ್ಬಿಡ್ತು. ಆದರೆ ಯಾವಾಗ ಅವರು ನೀನೇ ನನ್ನ ಜೀವ ಅಂತ ಹೇಳಿದ್ರಲ್ಲ, ಅವ್ರದೊಂದು ಮಾತಿಂದ ನನಗೆ 100 ವರ್ಷ ಬದುಕೋಷ್ಟು ಉತ್ಸಾಹ ಸಿಕ್ಬಿಡ್ತು. ನಾನು ಈ ದಿನಕ್ಕೋಸ್ಕರ ಎಷ್ಟು ದಿನದಿಂದ ಕಾಯ್ತಾ ಇದ್ದೆ. ಅವ್ರ ಮನಸ್ಸಿಗೆ ಯಾವಾಗ ಅನ್ಸುತ್ತೋ ಅವಾಗೆ ಅವ್ರು ಬಂದು ನನ್ನ ಕುತ್ತಿಗೆಗೆ ತಾಳಿ ಕಟ್ಟಬೇಕು ಅಂತ ಅನ್ಕೊಂಡಿದ್ದೆ. ಇವತ್ತು ಆ ದಿನ ಬಂದ್ಬಿಟ್ಟಿದೆ ಅಜ್ಜಿ. ನಾನು ತುಂಬಾ ತುಂಬಾ ಖುಷಿಯಾಗಿದ್ದೀನಿ. ಹೌದಮ್ಮ, ಅವರು ನನ್ನ ಮೊದಲನೇ ಪ್ರೀತಿ ಅಜ್ಜಿ. ಇವತ್ತು ಎಲ್ರ ಮುಂದೆ ಆ ಪ್ರೀತಿ ನನ್ನ ಕೈಗೆ ಸಿಗುತ್ತೆ. ಇಷ್ಟು ದಿನ ಖಾಲಿ ಇದ್ದಿದ್ದು ನನ್ನ ಕುತ್ತಿಗೆಗೆ ತಾಳಿ ಬೀಳುತ್ತೆ. ಮುಹೂರ್ತಕ್ಕೆ ಕೆಲವೇ ಕ್ಷಣ ಇರ್ಬೋದು, ಆದ್ರೆ ನನ್ನ ಕೈಲಿ ತಡೆಯೋಕೆ ಆಗ್ತಿಲ್ಲ. ಈಜೆ ಯಾವಾಗ ನನ್ನ ಕುತ್ತಿಗೆಗೆ ತಾಳಿ ಕಟ್ತಾರೋ, ನಮ್ಮಿಬ್ರ ತಲೆ ಮೇಲೆ ಯಾವಾಗ ಅಕ್ಷತೆ ಕಾಳು ಬೀಳುತ್ತೋ, ಯಾವಾಗ ನಿಮ್ಮ ಕೈಲಿ ನಾವು ದಾರಿ ಏರ್ಸ್ಕೋತೀವೋ ಅಂತ ನಾನು ತುದಿಗಾಲಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದೀನಿ. ಒಂದು ಹೆಣ್ಣಿಗೆ ಇದಕ್ಕಿಂತ ಇನ್ನೇನು ಬೇಕು ಹೇಳಿ? ನನ್ನ ಜೀವನ ಸಾರ್ಥಕ ಅನ್ಸ್ಬಿಡುತ್ತೆ. ನಾನಿವತ್ತು ತುಂಬಾ 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 ಖುಷಿಯಾಗಿದ್ದೀನಿ ಅಜ್ಜಿ. ಲಕ್ಷ್ಮಿ, ಯಾಕೆ ಅಲ್ಲೇ ನಿಂತಿದ್ಯಾ? ಒಳಗಡೆ ಬಾ. ನಾನು ನಿನ್ಗೋಸ್ಕರ ವೇಟ್ ಮಾಡಿ ಮಾಡಿ ಸಾಕಾಯ್ತು. ಚುಕ್ಕಿಗೆಲ್ಲ ರೆಡಿ ಮಾಡಿಸ್ಕೊಂಡೆ. ಇವಾಗ ಇನ್ನೊಂದು ಹಾರ ಹಾಕೋಬೇಕು, ಅದನ್ನ ನೀನೇ ಹಾಕ್ಬೇಕು. ಬಾ ಒಳಗೆ ಬಾ. ಬಾಮ್ಮ. ಅವಳು ಅಷ್ಟೊಂದು ಆಸೆ ಪಡ್ತಾ ಇದ್ದಾಳೆ, ನೀನೇ ಕೈಯಾರ ಹಾಕಮ್ಮ. ಅತ್ತೆ, ನೀವು ಚೆನ್ನಾಗಿರ್ಬೇಕು, ನೀವು ಚೆನ್ನಾಗಿರ್ಬೇಕು. ನಿಮ್ಮ ಕನಸೆಲ್ಲ ನನಸಾಗಬೇಕು. ನಿಮಗೆ ಯಾವ ತೊಂದರೆನೂ ಆಗಬಾರ್ದು. ಲಕ್ಷ್ಮಿ, ಯಾಕಮ್ಮ ಅಳ್ತಾ ಇದೀಯಾ? ಲಕ್ಷ್ಮಿ, ಏನಾಯ್ತು?
ಅದೆಲ್ಲ ನನಗೆ ಗೊತ್ತಿಲ್ಲ. ಮಗು ಮನ್ಸವಳ್ದು. ಯಾರು ಏನು ಹೇಳಿದ್ರು ಹಿಂದೆ ಮುಂದೆ ನೋಡದೆ ಯೋಚನೆ ಮಾಡದೆ ಮಾಡ್ಬಿಡ್ತಾಳೆ. ಮನೆ ಮಗಳು ಮದುವೆ ಮಾಡ್ಕೊಂಡು ಹೋಗುವಾಗ ಅಳ್ತಾಳಲ್ಲ, ಆಗ ಅಳ್ತಿದ್ದಾಳೆ ಹುಚ್ಚು ಹುಡುಗಿ. ನಾನು ಏನು ಮಾಡಲಿ ಈಗ? ಆ ದೇವರು ನನಗೆ ಯೋಚನೆ ಮಾಡೋಷ್ಟು ಬುದ್ಧಿನೂ ಕೊಟ್ಟಿಲ್ಲ, ಸಿಚುವೇಶನ್ನ ಹ್ಯಾಂಡಲ್ ಮಾಡೋಷ್ಟು ಧೈರ್ಯನೂ ಕೊಟ್ಟಿಲ್ಲ. ಆಗ್ಬಾರ್ದಾಗ್ಬಿಟ್ರೆ ನನಗೆ ಸಿಚುವೇಶನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ. ನನಗೆ ಕಣ್ಣಾರ ನೋಡಿದ್ದೀನಿ, ಅದು ಅಂತರ ಆಗ್ತಾನೆ. ಅವ್ರಿಲ್ಲಿ ಹೇಗೆ ಬಂದರು? ಅವ್ರಿಲ್ಲಿಲ್ಲ ಅಂತ ಇಡೀ ಮನೆ ಜನ ನಂಬಿದ್ದಾರೆ. ಅವ್ರು ಯಾಕೆ ಬಂದರು? ಇಷ್ಟು ದಿನ ಎಲ್ಲಿದ್ರು? ಅವ್ರು ಯಾಕೆ ನಮ್ಮನ್ನು ಬಿಟ್ಟು ಹೋದ್ರು? ನನಗೆ ಒಂದು ಗೊತ್ತಾಗ್ತಿಲ್ಲ. ನಿಧನ ಅಂತರಾತ್ರಿ ಹತ್ರ ಹೋಗಿ ಕೇಳಿದ್ರೆ ಬೇಡ ಬೇಡ ಬೇಡ, ನನಗೆ ಯಾಕೋ ತುಂಬ ಭಯ ಆಗ್ತಿದೆ. ಹೇಗಪ್ಪ ಇದನ್ನ ಹ್ಯಾಂಡಲ್ ಮಾಡಲಿ? ಅಕಸ್ಮಾತ್ ಮದುವೆ ಮನೇಲಿ ಯಾರಾದರೂ ಅಂತರಾತ್ರಿನ ನೋಡ್ಬಿಟ್ರೆ ಲೀಲಾತೆ ಕಂಡಿರೋ ಕನಸು, ಈಜೆ ಪಡ್ತಿರೋ ಖುಷಿ ಎಲ್ಲ ನಾಶ ಆಗೋಗುತ್ತೆ. ಇಲ್ಲ, ನಾನು ಇದಕ್ಕೆ ಏನಾದರೂ ಮಾಡಲೇಬೇಕು. ಯಾರು ನೋಡ್ದಿರೋ ಹಾಗೆ ಅಂತರಾತ್ರಿನ ಕೂಡ ಹಾಕ್ಬೇಕು. ನಾನು ಇದನ್ನು ಮಾಡೇ ಮಾಡ್ತೀನಿ. ಮೇಡಮ್ 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 ಎಲ್ಲರೂ ಬಿಸಿ ಆಗಿದ್ರು. ಒಂಚೂರು ಕೂತ್ಕೊಳ್ಳಿ ಮೇಡಮ್. ಗುಡ್ ನ್ಯೂಸ್ ಮೇಡಮ್, ಗುಡ್ ನ್ಯೂಸು ಮೇಡಮ್. ನಾನು ಆವಾಗಷ್ಟೇ ನಿಮ್ಮ ಹತ್ರ ಹೇಳಿದ್ನಲ್ಲ, ಬಾಸ್ ಮದುವೆಯಲ್ಲಿ ನಂಗೆ ಯಾರಾದರೂ ಜೋಡಿ ಸಿಗಬೇಕು ಅಂತ. ಅಶ್ವಿನಿ ದೇವತೆಗಳು ಅಷ್ಟು ಹೇಳಿದ್ರು. ಅಥವಾ ಸ್ವರ್ಗದಲ್ಲಿರೋ ನಮ್ಮ ಅಜ್ಜಿ ಮೊಮ್ಮಗ್ನಿ ಅಂತ ಕರೆದ್ರು ನಂಗೆ ಗೊತ್ತಿಲ್ಲ. ನಾನು ಆಸೆ ಪಟ್ಟಾಗೆ ತುಟಿ ಪಕ್ಕ ಮಚ್ಚೇರೋ ಹುಡುಗಿನೇ ನಂಗೆ ಸಿಕ್ಕಿದ್ದಾಳೆ ಮೇಡಮ್. ಇಲ್ಲಿ ನೋಡಿ ಹೇಗಿದೆ ನಮ್ಮ ಜೋಡಿ, ಎಕ್ಸ್ಟ್ರಾರ್ಡಿನರಿ. ನಾನು ಆರ್ಡಿನರಿ, ಅವಳು ಎಕ್ಸ್ಟ್ರಾ, ಜೊತೆಗೆ ಸೇರಿದ್ರೆ ಎಕ್ಸ್ಟ್ರಾರ್ಡಿನರಿ. ನೋಡಿ ಮೇಡಮ್ ಹೇಗಿದೆ ನಮ್ಮ ಜೋಡಿ ಅಂತ. ಯಾಕೆ ಮೇಡಮ್ ನನ್ನ ಲವ್ ಸ್ಟೋರಿನ ಕೇರ್ಲೆಸ್ ಆಗಿ ನೋಡ್ತಿದ್ದೀರಾ? ಯಾಕೆ ನಂಗೆ ಲವ್ ಸೆಟ್ ಆಗಿ ನಿಮ್ಗೆ ಇಷ್ಟ ಇಲ್ವಾ? ಈಗ ಸಿಕ್ಕಿರೋರೊಂದಿಗೆ ಈಗಾಗಲೇ ಜೊತೆಗಿರೋರನ್ನ ಕಳ್ಕೋಬಾರ್ದು ವಿಶ್ವರು. ಮೇಡಮ್ಗೆ ಏನಾಯ್ತು? ನಾನೇನಾದರೂ ಓವರ್ ಆಗಿ ಆಡಿದ್ದ? ಇಲ್ವಲ್ಲ, ನಂಗೆ ಹುಡುಗಿ ಸಿಕ್ಕಿದ್ದೇ ಓವರು. ಈ ವಿಷಯ ಎಲ್ಲ ಗೊತ್ತಾದ್ಮೇಲೆ ನಂಗೆ ಎಲ್ಲರೂ ಬಂದು ಶೇಕ್ ಹ್ಯಾಂಡ್ ಮಾಡಿ ಕಂಗ್ರ್ಯಾಚುಲೇಷನ್ ಹೇಳ್ಬೇಕಿತ್ತು. ಮೋಸ್ಟ್ಲಿ ನನ್ನ ಮೇಲೆ ನಂಬಿಕೆ ಇಲ್ಲ ಅನ್ಸುತ್ತೆ. ಈ ಮಚ್ಚೆ ಹುಡುಗಿನ ಪಟಾಯಿಸಿ ಇವ್ರ ಮುಂದೆ ಕರ್ಕೊಂಡೋಗಿ ನಿಲ್ಲಿಸ್ತೀನಲ್ಲ, ಆವಾಗ ಗೊತ್ತಾಗುತ್ತೆ ಈ ವಿಶ್ವರೂಪ. ಆಹಾ, ಇವತ್ತಿಗೆ ನಿಮ್ಮ ಮುಖದಲ್ಲಿ ಸಾರ್ಥಕತೆ ಕಾಣ್ತಾ ಇದೆ. ಈಗಲೇ ಆ ಸಾರ್ಥಕತೆ ಸಿಕ್ಕಿಲ್ಲ ಬಿಡ್ರೆ. ಇಷ್ಟೆಲ್ಲ ನಡೀತಾ ಇದೆ, ಇನ್ನೂ ಸಾರ್ಥಕತೆ ಸಿಕ್ಕಿಲ್ಲ ಅಂತೀರಮ್ಮ, ಯಾಕೆ? ಪುರೋಹಿತರು ಹೇಳಿದ ಮಾತು ನನ್ನ ಕಿವಿಲಿ ಇನ್ನೂ ಗುಯ್ಗುಡ್ತಿದೆ. ಮರುಮಾಂಗಲ್ಯ ಧಾರಣೆ ಆಗ್ಬಿಟ್ರೆ ಯಾವ ಕಂಟಕನೂ ಬರೋದಿಲ್ಲ ಅಂತ ಹೇಳಿದ್ದಾರೆ. ಆದರೆ ಆ ಕಂಟಕ ಈಗ ಬಂದ್ಬಿಡುತ್ತೇನೋ, ಇನ್ನೊಂದು ಕ್ಷಣದಲ್ಲಿ ಬಂದ್ಬಿಡುತ್ತೇನೋ ಅನ್ನೋ ಭಯ ಕಾಡ್ತಾ ಇದೆ ನನಗೆ. ಅಂತರಾತ್ರಿನ ಯಾರು ನೋಡಬಾರ್ದು. ವಾಟ್ ಇಸ್ ದಿಸ್? ಇಲ್ಲಿ ಫ್ಲವರ್ ಡೆಕೋರೇಷನ್ ಆಗೇ ಇಲ್ವಲ್ಲ? ಮೊದಲು ಹುಡುಗರನ್ನ ಕರೆಸಿ ಡೆಕೋರೇಟ್ ಮಾಡಿಸಿ. ಓಕೆ ಮೇಡಮ್, ಸಾರಿ ಮಾಡಿಸ್ತೀನಿ. ಇಲ್ಲ, ನಾನೇ ಮಾಡ್ತೀನಿ ಮೇಡಮ್. ಬಂದರು ತರೋದನ್ನ. ಎಲ್ಲ ಸರಿ ಹೋಗುತ್ತಮ್ಮ. ಎಲ್ಲ ಸರಿ ಹೋಗುತ್ತೆ ಅನ್ನೋ ನಿರೀಕ್ಷೆಲೆ ನಾನು ಕಾಯ್ತಿದ್ದೀನಿ. ಮಾಂಗಲ್ಯ ಧಾರಣೆ ಒಂದು ಆಗ್ಬಿಟ್ರೆ ಸಾಕು, ಮನ್ಸಲ್ಲಿರೋ ದುಃಖ ದುಗುಡ ಎಲ್ಲ ನಿರ್ನಾಮ ಆಗ್ಬಿಡುತ್ತೆ. ನನ್ನ ಮಗ ಹಾಕೋ 3 ಗಂಟು ಅವ್ರ ಸಂಬಂಧ ಯಾವತ್ತೂ ಮುರಿದೇ ಇರೋ ಹಾಗೆ ಮಾಡಿಬಿಡುತ್ತೆ. ಅಷ್ಟಾದರೆ ಸಾಕು. ನೀವು ಇರೋ ಆತಂಕ ನೋಡಿ ಆ ದೇವ್ರ ಕಣ್ಣು ಬಿಟ್ಟೇ ಬಿಡ್ತಾನಮ್ಮ. ಇನ್ನು ಕೆಲವೇ ಗಳಿಗೆಗಳು, ಏನು ಯೋಚನೆ ಮಾಡಬೇಡಿ, ಎಲ್ಲ ನೀವು ಅಂದ್ಕೊಂಡು ಹಾಗೆ ಆಗುತ್ತೆ.
ನೋಡಿ ಎಲ್ಲ ನೀಟಾಗಿ ಡೆಕೋರೇಟ್ ಮಾಡಿಸಿ. ನಾನು ಒಂದು ನಿಮಿಷ ಬಂದೆ. ಓಕೆ ಮ್ಯಾಮ್. ಅಜ್ಜಿ ಏನಮ್ಮ ಅದು 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 ಗಂಡ ಹೆಣ್ಣನ್ನ ಕರ್ಸ್ಬಿಡೋದ ಅಜ್ಜಿ? ಮುಹೂರ್ತ ಎಷ್ಟೊತ್ತಿಗಿದೆ ಅಂತ ಕೇಳೋಣ ಅಂತ ಬಂದೆ. ಇನ್ನು ಮಂಟಪನೇ ರೆಡಿ ಆಗಿಲ್ಲ. ಅದು ರೆಡಿ ಆದ್ಮೇಲೆ ಪುರೋಹಿತರು ಬರ್ತಾರೆ, ಅವ್ರು ಬಂದು ಕರೀತಾರೆ. ನೀನ್ ತಲೆ ಕೆಡ್ಸ್ಕೋಬೇಡ. ಹೌದಾ ಅಜ್ಜಿ? ಸ್ವಲ್ಪ ಡೌಟ್ ಇತ್ತು ಅದಕ್ಕೆ. ಹೌದು, ನೀವೇ ಇಲ್ಲಿ ನಿಂತಿದ್ದೀರಾ? ಬನ್ನಿ ಒಳಗೆ ಬನ್ನಿ. ಬನ್ನಿ ಬನ್ನಿ ಬನ್ನಿಮ್ಮ. ಅಯ್ಯೋ ಏನು ಮಾಡೋದಂತಾನೆ ಗೊತ್ತಾಗ್ತಿಲ್ವಲ್ಲ. ಇವತ್ತು ನನ್ನ ಲವ್ನ ಡೀಲ್ ಮಾಡಲೇಬೇಕು, ಇಲ್ಲಾಂದ್ರೆ ಸಿಕ್ಕಿದ್ದೊಂದು ಚಾನ್ಸು ಕಳ್ಕೊಂಡ್ಬಿಡ್ತೀನಿ. ಏನು ಮಾಡೋದು? ವಿಶ್ವರೂಪ್, ಇವ್ರು ಬೇರೆ ಬಂದ್ಬಿಟ್ರು. ಇವ್ರೇನಾದ್ರೂ ಕೆಲಸ ಕೊಟ್ಟರು ನನ್ನ ಮದುವೆ ಮನೆಯಿಂದ ಆಚೆ ಕಳಿಸ್ಬಿಡ್ತಾರೆ. ಏನಾದ್ರೂ ಮಾಡ್ಲೇಬೇಕು. ರೀ ವಿಶ್ವರೂಪ್, ವಿಶ್ವರೂಪ್ ನಿಂತ್ಕೊಳ್ರಿ. ರೀ ವಿಶ್ವರೂಪ್, ವಿಶ್ವರೂಪ್ ನಿಂತ್ಕೊಳ್ರಿ. ರೀ ಬನ್ರಿ ಇಲ್ಲಿ. ಯಾಕ್ರಿ ಓಡ್ತಿದ್ದೀರಾ? ಐ ವಾಸ್ ಬಿಸಿ ಇನ್ ಮೊಬೈಲ್ ಲ್ಯಾಂಡ್ಲೈನ್. ಸುಮ್ಮನೆ ಡೌವೆಲ್ಲ ಮಾಡಬೇಡಿ. ನಿಮಗೆ ಸುಳ್ಳು ಹೇಳಕ್ ಬರಲ್ಲ ಅಂತನೂ ಗೊತ್ತು. ನಿಮ್ಮ ಹತ್ರ ಅರ್ಜೆಂಟ್ ಒಂದು ಕೆಲಸ ಇತ್ತು. ನಂಗೆ ಗೊತ್ತಿತ್ತು ನೀವೇನೋ ಕೆಲಸ ಕೊಡಕ್ ಬಂದಿದ್ದೀರಾ ಅಂತ, ಅದಕ್ಕೆ ನಾನು ಡೌ ಮಾಡ್ತಿದ್ದೆ. ಸರಿ, ಏನು ಕೆಲಸ ಅಂತ ಹೇಳಿ. ಏನಿಲ್ಲ ವಿಶ್ವರೂಪ್, ನಾವಿಬ್ರು ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕಿತ್ತು. ಥ್ಯಾಂಕ್ಸಾ? ನನಗೆ? ಹೌದು. ಯಾಕೆ ಅಂದರೆ ನಾ ಅಪ್ಪ ನೋಡಿದಾಗೆಲ್ಲ ಅಪ್ಪ ನಕ್ಕಿದ್ದೇ ಕಮ್ಮಿ. ನಮ್ಮ ಲೈಫಲ್ಲಿ ಅಪ್ಪ ಬೆಳವಣಿಗೆ ಎಷ್ಟು ನಕ್ಕಿದ್ದು ನಾವು ನೋಡಿಲ್ಲ. ಆದರೆ ಅದೇ ಅಪ್ಪ ಇವತ್ತು ಲೆಕ್ಕ ಇಲ್ದಿರಷ್ಟು ನಗ್ತಿದ್ದಾರೆ, ಖುಷಿಯಾಗಿದ್ದಾರೆ ಅಂತಂದ್ರೆ ಅದಕ್ಕೆ ಲೀಲಾ ಅವರೇ ಕಾರಣ. ಅವರಿಬ್ಬರು ಒಂದಾಗೋಕೆ ನಿಮ್ಮ ಪಾತ್ರ ತುಂಬ ಇದೆ ಅಂತ ಗೊತ್ತಾಯಿತು. ಅಪ್ಪನ ನಗು ಕಾರಣ ಆಗಿದ್ದು ನಿಮಗೆ ನಾವಿಬ್ರು ಥ್ಯಾಂಕ್ಸ್ ಹೇಳಬೇಕು. ಸೊ ಫ್ರಮ್ ದ ಬಾಟಮ್ ಆಫ್ ಅವರ್ ಹಾರ್ಟ್ ಥ್ಯಾಂಕ್ ಯು ಸೋ ಮಚ್. ಪರವಾಗಿಲ್ಲ ಬಿಡಿ. ನಿಮ್ಗೆ ಏನ್ ಬೇಕಿದ್ರು ಕೇಳಿ, ನಾವು ಮಾಡ್ಕೊಡ್ತೀವಿ. ರೀ, ಅಪ್ಪನ ಜೊತೆ ನೀವು ಇರೋಷ್ಟು ದಿನ ಅಪ್ಪಂಗೆ ಒಳ್ಳೇದೇ ಆಗಿರತ್ತೆ. ಈಗ ಏನ್ ಬೇಕಾದ್ರೂ ಕೊಡ್ತೀರಾ? ಯಾ 100%. ಯಾ ಹಾಗಾದ್ರೆ ಕೊಡ್ಬೇಕಂತ ಇದ್ರೆ ನನ್ನ ಲವ್ಗೆ ಸಪೋರ್ಟ್ ಕೊಡಿ. ನನಗೆ 2-3 ಅವರ್ಸ್ ಅಲ್ಲಿ ಲವ್ ಆಗಿಬಿಟ್ಟಿದೆ. ಲವ್ವಾ? ಆದ್ರೆ ಅದೇ ಹೇಳ್ಕೊಳಕ್ಕಾಗ್ತಿಲ್ಲ, ಅದೇ ಪ್ರಾಬ್ಲಮ್. ಅಯ್ಯೋ ಅಷ್ಟೇನಾ? ನೋಡಕ್ ಮಾತಾಡ್ಬರ್ತೀನಿ. ಅದ್ ನಾನೇ ಹೇಳ್ಬೇಕು, ಆದ್ರೆ ಏನೋ ಭಯನಾ? ಹೋಗಿ ಹುಡುಗಿರಿಗೆ ಹೆದರ್ಕೊಳ್ಳೋದ? ದಿಸ್ ಇಸ್ ಚೀಪ್. ಯಾ ವೆರಿ ಚೀಪ್. ಯಾ ಹುಡುಗಿರಿಗೆ ಯಾರಾದ್ರೂ ಹೆದರ್ಕೋತಾರ? ಇಲ್ವಾ? ಗಂಡು ಮಕ್ಳು ಅಂತಂದ್ರೆ ಈ ಹುಲಿ ಸಿಂಹ ಎರಡು ಮಿಕ್ಸ್ ಬ್ರೀಡ್ ಇದ್ದಂಗೆ. ಮಿಕ್ಸ್ ಬ್ರೀಡ್. ಒಂದು ಸಲಿ ಹೆಂಡತಿ ಹತ್ರ ಗರ್ಜನೆ ಮಾಡಿದ್ರೆ ಸಾಕು, ಗಡ 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 ಅಂತ ನಡ್ಬಿಡ್ಬೇಕು ಹೆಂಡತಿರು. ಹೌದಾ? ಅಂತದ್ರಲ್ಲಿ ಅಂತ ಗಂಜಂದಲ್ಲಿ ಹುಟ್ಟಿರೋ ನೀವು ಈ ತರ ಕೆಲಸ ಮಾಡ್ತೀರಾ ಅಂತಂದ್ರೆ ಕೇಳಕ್ಕೆ ಅಸಹ್ಯ ಆಗುತ್ತೆ ಬಿಡಿ. ವ್ಯಾಕರಣ ಬರ್ತಿದ್ಯಾ? ಯಾ ಬೇಬಿ ಬಂದೇ ಇರೋ. ಎಕ್ಸ್ಕ್ಯೂಸ್ ಮಿ ಬಾಯ್ಸ್, ಬಂದೇ ಇರಿ, ಡೋಂಟ್ ಮೈಂಡ್. ಒಂದು ಮಿಕ್ಸ್ ಬ್ರೀಡ್ ಹೋಯ್ತು, ಇನ್ನೊಂದು ಮಿಕ್ಸ್ ಬ್ರೀಡ್ ಇಲ್ಲೇ ಅಲ್ವಾ? ನೋಡಿ ವಿಶ್ವರೂಪ್, ಶಾಕ್ ಆಗ್ಬೇಡಿ. ಈ ಧೈರ್ಯ ಅನ್ನೋದು ಮದ್ವೆಗಿಂತ ಮುಂಚೆ ಇರುತ್ತೆ, ಆಮೇಲೆ ಅವೇ ಆಗ್ಬಿಡುತ್ತೆ. ಸದ್ಯಕ್ಕೆ ನಿಮ್ಮ ಹುಡುಗಿ ಹತ್ರ ಹೋಗಿ ಧೈರ್ಯವಾಗಿ ಹೇಳ್ಕೊಳ್ಳಿ. ಆಲ್ ದಿ ಬೆಸ್ಟ್. ಓಹ್, ಲಕ್ಷ್ಮೀನ ಕರೆದ್ರೊಳಗೆ ನಾನು ಹೋಗ್ಬಿಡ್ತೀನಿ. ಬಾಯ್. ಓಕೆ ಬಾಯ್. ಧೈರ್ಯವಾಗಿ ಹೇಳ್ಕೊಳ್ಳಿ. ಬಾಯ್ ಬಾಯ್. ಮಿಕ್ಸ್ ಬ್ರೀಡು ಬೇಡ, ಸಿಂಗಲ್ ಬ್ರೀಡು ಬೇಡ. ನಂಗೆ ನಮ್ಮ ಬಾಸು ಲೀಲಾ ಮೇಡಮೇ ರೋಲ್ ಮಾಡಲು. ನಾನು ಅವ್ರ ಥರನೇ ಲವ್ ಮಾಡ್ತೀನಿ. ಮಂಟಪ ಎಲ್ಲ ರೆಡಿ ಆಯ್ತಾ? ಹ್ಞೂ ಮೇಡಮ್, ರೆಡಿ ಆಗಿದೆ. 2 ತೋರಣ ಕಟ್ರೆ ಆಯ್ತು ಅಷ್ಟೇ. ಓಕೆ.
ಏನಾಯ್ತು ಮೇಡಮ್? ಐ ಆಮ್ ಓಕೆ. ಮೊದಲು ಎಲ್ಲ ರೆಡಿ ಮಾಡಿಬಿಡಿ. ಒಂದು ನಿಮಿಷ ಮೇಡಮ್, ಬಂದೆ. ಥ್ಯಾಂಕ್ಸ್. ಮದುವೆ ಗಂಟೆ ಗಂಟೆ ಯಾವಾಗ ಓಡಿಸ್ತೀಯ ನನ್ನ ಮದುವೆಯ ಗಂಟೆ? ಈ ಅಪರೂಪದಲ್ಲಿ ಅಪರೂಪ ಈ ನನ್ನ ರೂಪ, ಎಲ್ಲಿ ಹೋದಳು ಆ ನನ್ನ ರೂಪ? ಗಂಟೆ ಗಂಟೆ ರೂಪ. ಹಾ ಹೇಳಿ ವಿಶ್ವರೂಪ್. ರೂಪ, ನಿಮ್ಮನ್ನು ನೋಡಿದ್ಮೇಲೆ ನನ್ನ ಒಳಗಡೆ ಆಗಿದೆ ಏನೋ ಒಂದು ರೂಪ. ಅದನ್ನ ಡೈರೆಕ್ಟ್ ಆಗಿ ಹೇಳ್ತಾನೆ ಈ ವಿಶ್ವರೂಪ. ನೋಡಿ, ಈ ನನ್ನ ಹೃದಯನ್ನು ಮದುವೆ ಮಂಟಪದಲ್ಲಿ ಡೆಕೋರೇಷನ್ ಎಲ್ಲ ಮಾಡಾಗಿದೆ, ಪುರೋಹಿತರನ್ನು ಕೂರಿಸಾಗಿದೆ, ಹೋಮ ಮಾಡಿಸ್ತಾನೂ ಇದ್ದೀನಿ. 2 ಹಸೆ ಮನೆ ಖಾಲಿ ಇದೆ, ಒಂದ್ರಲ್ಲಿ ನಾನು ಕೂತಿದ್ದೀನಿ, ಇನ್ನೊಂದು ಇನ್ನೂ ಖಾಲಿ ಇದೆ. ಆ ಹಸೆ ಮನೆಯಲ್ಲಿ ನೀವು ಕೂರೋದಾದ್ರೆ ನಂದೇನು ಅಭ್ಯಂತರ ಇಲ್ಲ. ಆ ಹಸೆ ಮನೆಯಲ್ಲಿ ಕೂರಕ್ಕೆ 1000 ಹುಡುಗಿರು ಕ್ಯೂನಲ್ಲಿ ನಿಂತ್ಕೊಂಡು ಕಿತ್ತಾಡ್ತಿದ್ದಾರೆ. ನೀವು ನಿಮ್ಮ ಒಪಿನಿಯನ್ ಹೇಳಿ. ಅದು ಅದು ನಮ್ಮ ಮೇಡಮ್ನ ಕೇಳಬೇಕಾಗತ್ತೆ. ಯಾರು ಮೇಡಮ್? ಯಾರು ಮೇಡಮ್? ಯಾರು? ನಮ್ಮ ಬಾಸು. ಅದೇ ಬಾಸ್ ಯಾರು? ಎಲ್ಲಿದೆ? ಅಲ್ಲಿ ಮದುವೆ ಮಂಟಪದಲ್ಲಿದ್ದಾರೆ. ಅವರ ಸರಿ ಕಡೆ. ಒಂದು ನಿಮಿಷ, ನೀವು ಎಲ್ಲೇ ಇರಿ, ಬಂದೆ, ಇವಾಗಲೇ ಬಂದೆ. ಓಕೆ. ಅಯ್ಯೋ, ಮೇಡಮ್, ಎಲ್ಲ ಡೆಕೋರೇಷನ್ ಆಯ್ತಾ? ಎಲ್ಲ ರೆಡಿ ಆಗಿದೆ. ಓಕೆ, ಬೇರೆ ಏನು ಉಳಿದಿಲ್ಲ ತಾನೆ? ಬೇರೆ ಏನು ಉಳಿದಿಲ್ಲ. ಇನ್ನೊಂದ್ಸಲ ಚೆಕ್ ಮಾಡಿ. ಸರಿ ಮೇಡಮ್. ಏನಮ್ಮ, ನಿಮ್ಮ ಅಲಂಕಾರ ಎಲ್ಲ ಮುಗೀತಾ? ಹಾ, ಮುಗ್ದಿದೆ. ಬೇರೆ ಕಡೆ ಮಂಟಪ ಮಾತ್ರ ತಯಾರಿ ಮಾಡ್ತಾ ಇದ್ರು, ಆದ್ರೆ ನಿಮ್ಮ ತಂಡ ಇಲ್ಲಿ ಎಲ್ಲ ತಯಾರಿನೂ ಮಾಡ್ಬಿಟ್ಟಿದೆ. ಒಳ್ಳೇದು. ಇನ್ನು ಎಲ್ಲ ರೆಡಿಗಿದ್ರೆ ನಾನು ಪೂಜೆ ಶುರು ಮಾಡ್ಕೋಬೋದಾ? ಖಂಡಿತವಾಗ್ಲೂ ಶುರು ಮಾಡಿ. ಆಯ್ತಮ್ಮ. ಬಾಸ್ ಇವರೇ ಇರ್ಬೇಕು, ಲೇಡಿ ಬಾಸ್. ಎಕ್ಸ್ಕ್ಯೂಸ್ ಮೀ ಮೇಡಮ್. ಎಸ್. ಅವರು ಅಂತರ ಮೇಡಮ್ ಅಲ್ವಾ? ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ? ಬನ್ನಿ ನನ್ನ ಜೊತೆ. ಅಲ್ಲಿ ಫ್ಲವರ್ ಡೆಕೋರೇಷನ್ ಇನ್ನು ಸ್ವಲ್ಪ ಮುಗ್ದೋಯ್ತು, ಎಲ್ಲ ಮುಗ್ದೋಯ್ತು. ನೀವು ಸೈಲೆಂಟ್ ಆಗಿದ್ದೀರಾ ಅಂದ್ರೆ ಏನೋ ಒಂದ್ ಮಾಡ್ತೀರಾ, ಏನೋ ಆಗತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇಲ್ಲಿ ನೋಡಿದ್ರೆ ಏನೂ ಆಗ್ತಿಲ್ಲ. ನನಗೆ ತುಂಬಾ ಭಯ ಆಗ್ತಿದೆ. ಆಗೋದೆಲ್ಲ ಆಗೋ ಟೈಮ್ಗೆ ಆಗೇ ಆಗತ್ತೆ ಸರು. ಅದ್ ಏನಾಗತ್ತೋ ಏನೋ. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಆ ಲೀಲಾ ಅಫಿಷಿಯಲ್ ಆಗಿ ಬಂದು ಹಸೆ ಮನೆ ಮೇಲೆ ಕೂತ್ಕೋತಾಳೆ. ಆಮೇಲಿಂದ ನಾನು ನೀವು ಆ ಕಡೆ ಈ ಕಡೆ ನಿಂತ್ಕೊಂಡು ಅವಳಿಗೆ ಬೀಸಂಗಿನಲ್ಲಿ ಗಾಳಿ ಬೀಸ್ಬೇಕು ಅಷ್ಟೇ. ಅತ್ತೆಗೆ ಸೇವೆ ಮಾಡೋದ್ರಲ್ಲಿ ತಪ್ಪೇನಿದೆ? ಅಕ್ಕ, ಆ ಲೀಲಂಗೆ ನೀವ್ ಸೇವೆ ಮಾಡ್ತೀರಾ? ಏನ್ ಹೇಳ್ತಿದ್ದೀರಾ ಅಕ್ಕ? ಅತ್ತೆಗೆ ಸೇವೆ ಮಾಡಬೇಕು ಅಂದೆ, ಲೀಲಿಂಗೆ ಅಂತ ಹೇಳಿಲ್ವಲ್ಲ.
ಅಕ್ಕ ನನಗೇನು ಅರ್ಥ ಆಗ್ತಿಲ್ಲ. ಏನು ಹೇಳ್ತಿದ್ದೀರಾ ನೀವು? ಎಲ್ರು ಏನ್ ಮಾಡ್ತಿದ್ದೀರಾ? ಪುರೋಹಿತರು ಕರೆ ಕೇಳಿದ್ದಾರೆ, ಮುಹೂರ್ತಕ್ಕೆ ಟೈಮ್ ಆಗ್ತಿದೆ, ಎಲ್ರು ಬೇಗ ಬನ್ನಿ. ನಾವು ಅದನ್ನೇ ಮಾತಾಡ್ತಿದ್ವಿ. ಅತ್ತೆನ ನಾನ್ ಕರ್ಕೊಂಡು ಬಂದಿದ್ದೀನಿ, ಅಂದ್ರೆ ನಾನ್ ಕರ್ಕೊಂಡು ಬರ್ತೀನಿ ಅಂತ. ಗಂಡು ಹೆಣ್ಣು ನಾವೇ ಕರ್ಕೊಂಡ್ ಬರ್ಬೇಕಂತ. ಸರಿ ಸರು, ಬಾ ಹೋಗೋಣ. ನಡಿ, ಬನ್ನಿ ಹೋಗೋಣ ಬೇಗ. ಬನ್ನಿ ಹೋಗೋಣ ಬೇಗ. ಲಕ್ಷ್ಮಿ ಮೇಡಮ್ ಅವರು ನಿಜವಾಗ್ಲೂ ಅಂತಾರೆ ಮೇಡಮೇ. ಹೌದು ವಿಶ್ವರೂಪ್, ಈಗ ಅದೇ ಪ್ರಾಬ್ಲಮ್ ಆಗಿರೋದು. ಅಲ್ಲ, ಅವ್ರು ಹೇಗ್ ಬಂದ್ರು? ಇಷ್ಟು ದಿನ ಎಲ್ಲೋಗಿದ್ರು? ನಮ್ಮನ್ನೆಲ್ಲ ಬಿಟ್ಟು ಯಾಕೆ ಹೋಗಿದ್ರು? ಏನಾಗಿತ್ತು ಅವ್ರಿಗೆ? ಈಗ ಅದನ್ನೆಲ್ಲ ಚರ್ಚೆ ಮಾಡೋಷ್ಟು ಟೈಮ್ ನಮಗಿಲ್ಲ. ಅಲ್ಲ ಮೇಡಮ್, ನಾವೆಲ್ಲ ಹೋಗಿ ಮಾತಾಡೋಣ. ಪಾಪ ಅದೇನಾಗಿತ್ತು ಏನೋ. ನಿಮಗೆ ಸಿಚುಯೇಷನ್ ಅರ್ಥ ಆಗ್ತಿಲ್ಲ ವಿಶ್ವರೂಪ್. ಇದೇ ಅವ್ರು ನಮಗೆ ನೆನ್ನೆ ಸಿಕ್ಕಿದ್ರು ನಮ್ಮ ಹತ್ರ ಟೈಮ್ ಅನ್ನೋದಿತ್ತು. ಆದ್ರೆ ಇವತ್ತು ಹಾಗಲ್ಲ. ಆಲ್ರೆಡಿ ಮುಹೂರ್ತ ಶುರು ಆಗ್ಬಿಟ್ಟಿದೆ. ಇನ್ನೇನು ಗಂಡು ಹೆಣ್ಣು ಹಸೆ ಮನೆ ಮೇಲೆ ಕೂರ್ತಾರೆ, ನೆಂಟ್ರಿಸ್ಟ್ ಎಲ್ಲ ಬರ್ತಿದ್ದಾರೆ. ಇವಾಗ ಹೋಗಿ ಕೇಳಕ್ಕಾಗತ್ತಾ ವಿಶ್ವರೂಪ್? ನೀವು ಹೇಳೋದು ನಿಜ ಮೇಡಮ್. ಈ ಧರ್ಮ ಸಂಕಟ ಅಂತಾರಲ್ಲ, ಅದು ಇದೇ ಇರಬೇಕು. ಆ ಕಡೆನೂ ಹೋಗೋಕ್ಕಾಗದೆ, ಈ ಕಡೆನೂ ಹೋಗೋಕ್ಕಾಗದೆ, ಮಧ್ಯದಲ್ಲಿ ಕೂತ್ಕೊಂಡು ನಾವೇನು ಮಾಡೋಕ್ಕಾಗುತ್ತೆ ಮೇಡಮ್? ನಾನು ಹೇಳ್ತೀನಿ. ಸರಿನಾ?